ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಃ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ಥಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಮಧ್ಯದಲ್ಲಿ ಶ್ರೀಪಾದರಾಜರ ಆರಾಧನೆ, ಆನಂತರ ಸತ್ಯಾಭಿನವ ತೀರ್ಥರ ಆರಾಧನೆ, ವಟಸಾವಿತ್ರಿ ಪೌರ್ಣಿಮೆ ಅಂಗವಾಗಿ ವಿವಿಧ ವಿಷಯಗಳ ಬಗ್ಗೆ 3-4 ದಿನಗಳಲ್ಲಿ ಚಿಂತನೆಯನ್ನು ಕೇಳಿದ್ದೀರಿ. ಮತ್ತೆ ನಾವು ಪುನಃ ವಿಷ್ಣು ಸಹಸ್ರನಾಮ ಮತ್ತು ಬೃಹತಿ ಸಹಸ್ರಗಳ ಆ ಸಮನ್ವಯಾತ್ಮಕವಾದಂಥ ಪರಮಾತ್ಮನ ಹೆಸರು, ಆ ಹೆಸರು ಏಕೆ ಬಂತು ಅನ್ನೋದನ್ನು ತಿಳಿಸಿಕೊಡುತ್ತದೆ ಬೃಹತಿ ಸಹಸ್ರ. ಹೀಗಾಗಿ ಬೃಹತಿ ಸಹಸ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಅನ್ಯೋನ್ಯ ಸಂಬಂಧ. ಇಲ್ಲಿವರೆಗೂ ನಾವು 38 ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಇವತ್ತು 39ನೆಯ ನಾಮ ಶಂಭು. ಪರಮಾತ್ಮನಿಗೆ ಶಂಭು ಅಂತ ಹೆಸರು. ಸರ್ವಸಾಮಾನ್ಯವಾಗಿ
ಶಂಭು ಅಂತ ತಿಳ್ಕೊಂಡಂತಂದರೆ ನಾವು ರುದ್ರದೇವರನ್ನು ಶಂಭು ಅಂತ ಕರೀತೇವೆ. ಶಂಭು ಶಬ್ದದಿಂದ ಏನು ನಿರ್ವಚನವಾಗ್ತದೆ, ಅನೇಕ ಅರ್ಥಗಳು. ಅದರಲ್ಲಿ ಸ್ವತಂತ್ರ ಸರ್ವೋತ್ತಮತ್ವ ಬಿಟ್ಟು ಆ ಎಲ್ಲ ಉಳಿದ ಹೆಸರು, ಆ ವಿಶೇಷಣಗಳು ರುದ್ರದೇವರಿಗೂ ಅನ್ವಿತವಾಗ್ತದೆ. ಅದು ಪರಮ ಮುಖ್ಯ ವೃತ್ತಿಯಿಂದ, ಇದು ಮುಖ್ಯ ವೃತ್ತಿಯಿಂದ ಅಷ್ಟೆ. ಇವತ್ತಿನ ಹೆಸರು ಶಂಭು ಅಂತ ತಿಳ್ಕೊಂಡಂಥೇಳಿ. ಶಂ ಅಂದರೆ ಸುಖ, ಭವತಿ ಆಗುತ್ತದೆ, ಅಸ್ಮಾತ್ ಯಾವ ಭಗವಂತನಿಂದ, ಅಂಥ ಪರಮಾತ್ಮನಿಗೆ ಶಂಭು ಅಂತ ತಿಳ್ಕೊಂಡಂತ ಹೆಸರು. ಸುಖವನ್ನು ಕೊಡುವವನು. ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಪರಮಾತ್ಮ ನಮಗೆ ಎಷ್ಟು ಸುಖ ಕೊಟ್ಟಿದ್ದಾನೆ, ಎಷ್ಟು ಥರದಿಂದ ಸುಖ ಕೊಟ್ಟಿದ್ದಾನೆ, ಎಣಿಸ್ಲಿಕ್ಕಾಗೋದಿಲ್ಲ. ಮೊಟ್ಟ ಮೊದಲು ಮನುಷ್ಯನಿಗೆ ಬೇಕು ಕುಡಿಯಲಿಕ್ಕೆ ನೀರು. ಆ ನೀರನ್ನು ಕೊಟ್ಟು ನೀರಿನಿಂದ ನಮಗೆ ಸುಖವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ನೀರಿಗೂ ಸುಖಕ್ಕೆ ಸಂಬಂಧ ಏನು? ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ರಸೋಹಂ ಅಪ್ಸು ಕೌಂತೆಯ ಅಂತ ತಿಳ್ಕೊಂಡಂತೆ, ನೀರಿನಲ್ಲಿ ನಾನು ರಸನಾಗಿದ್ದೇನೆ. ನೀರಿನಲ್ಲಿ ರಸನಾಗಿದ್ದೇನೆ, ನೀರು ರಸನೇ ಇರ್ತದಲ್ಲ, ನೀರು ದ್ರವನೇ ಇಲ್ಲ. ರಸ ಶಬ್ದಕ್ಕೆ ತೃಪ್ತಿ ಅಂತ ತಿಳ್ಕೊಂಡಂತ ಹೇಳಿ ಸರ್. ಅತ್ಯಂತ ಸುಖಕರವಾದ ಭಾಗಕ್ಕೆ ರಸ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪರಮಾತ್ಮನಿಗೂ ರಸ ಅಂತ ತಿಳ್ಕೊಂಡಂತೇಳಿ, ರಸಾನಾಂ ರಸತಮಃ ಅಷ್ಟಮೋ ರಸಃ. ಅತ್ಯಂತ ಪರಮ ಸುಖ ಕೊಡ್ತಕ್ಕಂಥ ವ್ಯಕ್ತಿಗೆ ರಸ ಅಂತ ತಿಳ್ಕೊಂಡಂತೇಳಿ ಇದಕ್ಕೆ ಸುಖಕ್ಕೆ ರಸ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮನಸ್ಸಿನ ವಿಶಿಷ್ಟ ಭಾವನೆಯ ಚರಮ ಸ್ಥಿತಿಗೆ ರಸ ಅಂತ ಹೆಸರು. ಅದಕ್ಕೋಸ್ಕರ ಸಾಹಿತ್ಯದಲ್ಲಿ ನವರಸಗಳ ವಿಚಾರ ಬರ್ತದೆ. ನನಗೆ ಶಂಭು ಶಂಭು ಅಂತ ತಿಳ್ಕೊಂಡಂತೇಳಿ ಹೆಸರು. ಶಂ ಭವತಿ ಅಸ್ಮಾತ್ ಇತಿ ಶಂಭು. ಈ ಪರಮಾತ್ಮನಿಂದ ನಮಗೆ ಸುಖ ಸಿಗ್ತದೆ. ಸುಖ ಪರಮಾತ್ಮನಿಂದ ಸಿಗ್ತದ. ದೇವರು ಯಾಕೆ ಬೇಕು? ಏರ್ ಕಂಡೀಷನ್ ಹಾಕ್ಕೊಂಡೆ ಸುಖ ಸಿಕ್ತು. ಆ ನಂತರ ಜಿಲೇಬಿ ತಿಂದೆ, ಸುಖ ಆಯಿತು. ಆ ನಂತರ ನನ್ನ ಮೊಮ್ಮಗಳ ಆಟ ನೋಡಿದೆ, ಸುಖ ಆಯಿತು, ಸಂತೋಷ ಆಯಿತು, ಸುಖ ಆಯಿತು. ಮತ್ತು ದೇವರು ಯಾಕೆ ಬೇಕು ಅಂದರೆ, ಇದಕ್ಕೊಂದು ನಿಮಿಷ ತೆಗೆದುಕೊಂಡು ಒಂದು ಅರ್ಥ ಮಾಡಿಕೊಳ್ಳಿ. ಅಥವಾ ಒಳ್ಳೆ ಬಿಸಿಲಿನಿಂದ ಬಂದಿದ್ದೀರಿ, ತಂಪಾದ ನೀರನ್ನು ಕೊಟ್ಟರೆ ತೃಪ್ತಿ ಆಯಿತು. ಇದಕ್ಕೆ ದೇವರು ಯಾಕೆ ಬೇಕು? ಸುಖಕ್ಕೋಸ್ಕರ ದೇವರು ಯಾಕೆ ಬೇಕು ಅಂತ ಅನ್ನೋ ಪ್ರಶ್ನೆ. ಸುಖ ಅಂದ್ರೇನು? ನನ್ನ ಶರೀರದಲ್ಲಿರುವ ಏನು ಒಂದು ವಿಶಿಷ್ಟ ನ್ಯೂನತೆ ಇದೆ, ಆ ನ್ಯೂನತೆ ಆಹಾರದಿಂದ ಅದು ಪೂರ್ಣವಾಗ್ತದೆ, ಆವಾಗ ಸುಖವಾಗ್ತದೆ. ಹೊಟ್ಟೆ ತುಂಬ ದಾಕ್ಷಣಕ್ಕೆ ಸುಖ ಆಗ್ತದೆ. ಬಾಯಾರಿಕೆ ಆದನ್ನು ತಂಪು ನೀರಿನಿಂದ ಸುಖ ಆಗ್ತದೆ. ಮನಸ್ಸಿನಲ್ಲಿ ನನಗೆ ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು ಅಂತ ತಿಳ್ಕೊಂಡು ಅಂತೇಳಿ ಅಂದಾಗ, ಆ ಮೊಮ್ಮಕ್ಕಳು ಇದ್ದಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತದೆ, ಸುಖ ಆಗ್ತದೆ. ಆದರೆ ಈ ನಾಲಿಗೆಗೆ ಆ ರುಚಿಯನ್ನು ನೋಡುವ ಶಕ್ತಿ ಕೊಟ್ಟವರಾರು? ನನಗೆ ಮಗನನ್ನು ಮತ್ತು ಮೊಮ್ಮಗಳನ್ನು ಕೊಟ್ಟವರಾರು? ಈಗ ಇಟ್ಕೊಳ್ಳೋಣ, ಮೊಮ್ಮಗಳು ಇದ್ದಾಳೆ,
ಮೊಮ್ಮಗ ಇದ್ದಾನೆ, ಹುಡುಗ ಹುಡುಗಿ. ಎಲ್ಲ ಹುಡುಗ ಹುಡುಗಿಯರನ್ನು ನೋಡಿದ್ರೆ ನಿಮಗೆ ಅಷ್ಟೇ ಪ್ರೀತಿ ಬರ್ತದೇನು? ಹೇಳಿ. ಟ್ರೈನಲ್ಲಿ ಹೋಗೋಕೆ ಬೇಕಾದ ಹುಡುಗರನ್ನು ನೋಡ್ತೀರಿ. ಆದರೆ ನಿಮ್ಮ ಮೊಮ್ಮಗಳನ್ನು, ನಿಮ್ಮ ಮೊಮ್ಮಗನನ್ನು ಅಪ್ಪಿಕೊಂಡಾಗ ಆಗುವ ಸುಖ ನಿಮಗೆ ಬೇರೆ ಹುಡುಗರಿಂದ ಆಗ್ತದೆಯಾ? ಇವತ್ತು ನನ್ನ ಪ್ರವಚನ ನನ್ನ ಮಗಳು ಮೊಮ್ಮಗಳಿಗೆ ಲಕ್ಷ ಕೊಟ್ಟು ಕೇಳಿಕತ್ತಾಳ. ಅದಕ್ಕೆ ಆಕಿನ ಉದಾಹರಣೆ ತೊಗೊಂಡೆ ನಾನು. ಬೇರೆ ಹುಡುಗರನ್ನು ನೋಡಿದ್ರೆ ಇಷ್ಟೇ ಪ್ರೀತಿ ಆಗ್ತದೆಯಾ? ಸಣ್ಣ ಹುಡುಗರನ್ನು ನೋಡಿದ್ರೆ ಸಂತೋಷ ಆಗ್ತದೆ. ಆದರೆ ನನ್ನದು ಅಂತನ್ನೋದೇನಿದೆ, ಈ ನಾನು ಅಂತಿಕೊಂಡಂತನ್ನೋದನ್ನು ನಮಗೆ ಕೊಟ್ಟವನು ಪರಮಾತ್ಮ. ಶಾಸ್ತ್ರ ಹೇಳ್ತದೆ ಅವನು ಸುಖ ಅನುಭವಿಸಿ ನಮಗೆ ಸುಖ ಕೊಡ್ತಾನೆ ಅಂತಕೊಂಡ್ತಾಳೆ. ನಮ್ಮಲ್ಲಿರುವ ಬಿಂಬಮೂರ್ತಿ ಆ ಸುಖವನ್ನು ಮೊದಲು ಅನುಭವಿಸ್ತಾನೆ, ಆ ನಂತರ ನಮಗೆ ಸುಖ ಕೊಡ್ತಾನೆ. ಇಲ್ಲ ವಸ್ತುಗಳಿಂದಲೇ ಸುಖ ಸಿಗ್ತದೆ ಅಂತ ತಿಳ್ಕೊಂಡಂತಂದರೆ ಸುಖ ಸಿಕ್ಕೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಾರೆ, ತಣ್ಣೀರು ಬಿಸಿಲಿನಲ್ಲಿ ಬಾಯಾರೆ ಬಂದವನಿಗೆ ಸುಖ ಆದರೆ ಅದೇ ತಣ್ಣೀರು ಕಫ ಆದಂಥವನಿಗೆ ವಿಷ ಆಗ್ತದೆ, ದುಃಖವಾಗ್ತದೆ, ದುಃಖಕ್ಕೆ ಕಾರಣವಾಗ್ತದೆ. ಮಗ ನಮ್ಮದಿಂದ ದೂರ ಆಗಿದ್ದರೆ, ಮಗ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದರೆ, ಆವಾಗ ಮೊಮ್ಮಕ್ಕಳಲ್ಲಿಯೂ ಕೂಡ ನಮಗೆ ಅಷ್ಟು ಆಸಕ್ತಿ ಇರೋದಿಲ್ಲ. ಒಟ್ಟು ಅವ್ರ ಬಗ್ಗೆನೇ ತಿರಸ್ಕಾರ ಇರ್ತದೆ. ಆಗ ಅವರು ನಮಗೆ ಸುಖಕ್ಕೆ ಕಾರಣ ಆಗೋದಿಲ್ಲ. ಅಥವಾ ಮಗನು ಚೆನ್ನಾಗಿದ್ದಾನೆ, ಮೊಮ್ಮಗಳು ಪ್ರೀತ್ಯಾಸ್ಪದರಾಗಿದ್ದಾರೆ, ಒಂದೇ ಸಮನೆ ಹೊಟ್ಟೆ ನೋಯ್ತಾ ಇದೆ, ಆ ಸಹನ ಮಾಡಲಿಕ್ಕಾಗ್ತಾ ಇಲ್ಲ. ಆವಾಗ ಮೊಮ್ಮಗಳ ಬಂದು ಮಾತನಾಡಿಸಿದರೆ ತ್ರಾಸು ಕೊಡಬೇಡ ಹೋಗು ಅಂತಕೊಂಡು ಕಳಿಸ್ಬಿಡ್ತೀವಿ. ಈಗ ತ್ರಾಸು ಕೊಡಬೇಡ ಹೋಗು ಅಂತಕೊಂಡು ಅದೇ ಮೊಮ್ಮಗಳು ಈ ಸಂದರ್ಭದಲ್ಲಿ ಸುಖಕಾರಕಳಾಗುವುದಿಲ್ಲ. ಯಾರದೋ ಬಂಧುಗಳನ್ನು ಕಳೆದುಕೊಂಡ ದುಃಖ ಇದೆ, ಯಾವುದೋ ಒಂದು ನಮ್ಮ ಪ್ರಾಪರ್ಟಿಯನ್ನು ಯಾರೋ ಬೇರೆ ತೆಗೆದುಕೊಂಡಿರ್ತಕ್ಕಂತಹ ಸುದ್ದಿಯಿಂದ ಬಹಳ ಪೀಡೆಯಾಗಿದೆ. ಆವಾಗ ನಮಗೆ ಏರ್ ಕಂಡೀಷನ್ ರೂಮ್ನಲ್ಲಿ ಕೂಡ ಬೆವರು ಬರ್ತದೆ, ಗಾಬರಿಯಾಗಿ. ಆಗ ಏರ್ ಕಂಡೀಷನ್ ಸುಖದಾಯಕವಾಗೋದಿಲ್ಲ. ಆದ್ದರಿಂದಾಗಿ ವಸ್ತು ಸುಖದಾಯಕವಾಗಬೇಕಾಗಿದ್ದರೆ ಒಳಗಿನ ಪರಮಾತ್ಮ ಅದನ್ನು ಬಯಸಬೇಕು. ಬಯಸಿ ತಾನು ಅದನ್ನು ಅನುಭವಿಸಿ ನಮಗೆ ಕೊಡ್ತಾನೆ. ಯಾಕೆ? ಮನಸ್ಸಿನ ನಿಯಾಮಕನು ಅವನೇ. ರುದ್ರದೇವರು, ಗರುಡಶೇಷ ರುದ್ರರು ಇತ್ಯಾದಿಗಳು ಅವನ ಆಜ್ಞೆಯಿಂದ ಮನೋನಿಯಾಮಕರು. ಮನಸ್ಸು, ಬುದ್ಧಿ ಎಲ್ಲವೂ ಅವನ ಅಧೀನದಲ್ಲಿದೆ. ಆದರೆ ಆ ಮನಸ್ಸಿನ ಅನುಭವ ಕೊಡಬಾರ್ದು ಅಂತ ಪರಮಾತ್ಮನಿಗಿದ್ದರೆ, ಆ ಬುದ್ಧಿಯನ್ನು ಕೊಡಬಾರ್ದು ಅಂತಿದ್ದರೆ, ಹುಚ್ಚನನ್ನಾಗೆ ಮಾಡಿದರೆ, ಹುಚ್ಚನಾದ ನನಗೆ ವಸ್ತು ಪ್ರಿಯವೂ ಅಲ್ಲ ಅಪ್ರಿಯವೂ ಅಲ್ಲ, ಏನು ಗೊತ್ತು ಕೂಡ ಆಗೋದಿಲ್ಲ, ಸುಮ್ಮನೆ ಒದರ್ತಿರ್ತೇನೇನು. ಅಥವಾ ಪರಮಾತ್ಮ ಇಂದ್ರಿಯಗಳಲ್ಲಿ ತಾನು ಸರಿಯಾಗಿ ಸಂಚರಿಸ್ತಾ ಇದ್ದರೆ ಮಾತ್ರ ನಮಗೆ ಸುಖ ದುಃಖದ ಅನುಭವ ಆಗ್ತದೆ. ಆಪರೇಷನ್ ಮಾಡುವಾಗ ಅನಸ್ತೇಸಿಯಾ ಕೊಡ್ತಾರೆ. ಅನಸ್ತೇಸಿಯಾ ಕೊಡ್ತಾರೆ ಅಂತಂದರೆ ಏನು? ನಮ್ಮ ಇಂದ್ರಿಯಗಳ ತಿಳುವಳಿಕೆಯನ್ನು ಬಂದ್ ಮಾಡ್ತಾರೆ. ಅದರ ತಿಳುವಳಿಕೆಯನ್ನು, ಅದರ ಶಕ್ತಿಯನ್ನು ಹೋಲ್ಡ್ ಮಾಡ್ತಾರೆ. ಈ ನೋವುಗಳಿರ್ತಕ್ಕಂತಹ ಗುಳಿಗೆಗಳು ನಮ್ಮ ಬ್ರೈನ್ ಮೇಲೆ ಪರಿಣಾಮ ಮಾಡ್ತವೆ. ನಮ್ಮ ಬ್ರೈನನ್ನು
ನಿಷ್ಕ್ರಿಯ ಮಾಡ್ತದೆ. ಅದರಿಂದ ಅನುಭವ ಕಡಿಮೆ ಅನುಭವ ಆಗೋದಿಲ್ಲ. ಆದರೆ ಈ ಬ್ರೇನ್ ಕೊಟ್ಟವರು ಯಾರು? ಪರಮಾತ್ಮ. ಇದನ್ನು ನಿಶ್ಚಿತವಾಗಿ ಅರ್ಥ ಮಾಡಿಕೊಳ್ಳಿ. ಎಲ್ಲ ವಸ್ತುಗಳು ಎಲ್ಲ ಕಾಲದಲ್ಲೇ ಸುಖದಾಯಕವಾಗುವುದಿಲ್ಲ. ಒಳ್ಳೆ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಆಭರಣ ಹಾಕ್ಕೊಂಡು ಹೋಗಿದ್ದೇನೆ. ಯಾನೋ ಒಬ್ಬನ ಕಳ್ಳ ಎದುರಿಗೆ ಚಾಕು ತೋರಿಸಿ ಹಾತು ಪರ್ ಕರೋ, ಜೋ ಸಬ್ ಕುछ ಮುझे ದೇವ್, ಎಲ್ಲ ಕೊಡಿ ಅಂತ ತಿಳ್ಕೊಂಡು ಅಂತಂದಾಗ ಹಾಕೊಂಡು ಬರದೇ ಇದ್ರೆ ಚೆನ್ನಾಗಿತ್ತು ಅಂತೇಳಿ ಆಗ ಅವನು ಕಸಿದುಕೊಳ್ಳುವಾಗ ಬಂಗಾರವು ನಮಗೆ ದುಃಖದಾಯಕವಾಗ್ತದೆ. ನನ್ನ ಕೈ ಬಿಟ್ಟು ಹೋಗ್ತಾ ಇದ್ದಲ್ಲ ಅಂತ ತಿಳ್ಕೊಂಡಂತೆ ದುಃಖದಾಯಕವಾಗ್ತದೆ. ಆದ್ದರಿಂದ ವಸ್ತು ಸುಖಕರವಲ್ಲ. ಆ ವಸ್ತುವಿನ ಸಂದರ್ಭದಲ್ಲಿ ನನ್ನ ಮಾನಸಿಕ ಬೌದ್ಧಿಕವಾಗಿರ್ತಕ್ಕಂಥ ಪ್ರವೃತ್ತಿ ಅದನ್ನು ಕೊಟ್ಟ ಪರಮಾತ್ಮ ಅವನು ಸುಖದಾಯಕ. ಆದ್ದರಿಂದಾಗಿ ಶಂ ಭವತಿ ಇತಿ ಅಸ್ಮಾತ್ ಇತಿ, ಅವನಿಂದಲೇ ಸುಖ ಆಗ್ತದೆ. ಹೆಂಡತಿ ಸುಖದಾಯಕ, ಗಂಡ ಸುಖದಾಯಕ. ಆದರೆ ಅವತ್ತು ಪರಮಾತ್ಮ ಮನಸ್ಸು ಉದ್ವಿಗ್ನವಾಗಿದೆ, ನನ್ನ ಮನಸ್ಸಿನ ವಿರುದ್ಧವಾಗಿ ನನ್ನ ಹೆಂಡತಿ ಮಾಡಿದ್ದಾಳೆ, ಅದೇ ಹೆಂಡತಿ ದುಃಖದಾಯಕಳಾಗ್ತಾಳೆ. ಯಾಕೆ? ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನು ಹುಟ್ಟಿಸುವನು ಪರಮಾತ್ಮ. ಭಾವನೆಗಳು ಹುಟ್ಟದೇ ಇದ್ದರೆ, ಕಲ್ಲಿನಂತೆ ನಾವಿದ್ದರೆ, ಅಥವಾ ನಾವು ಕೋಮಾದಲ್ಲಿದ್ದರೆ ಅಲ್ಪ ಸ್ವಲ್ಪ ಏನೋ ಒಳಗೆ ಆಗ್ಬೋದು, ಆದರೆ ಅದನ್ನು ವ್ಯಕ್ತಪಡಿಸ್ಲಿಕ್ಕಾಗೋದು. ಪರಮಾತ್ಮ ನಮಗೆ ಉಪಕಾರ ಮಾಡಿ ಸುಖದಾಯಕನಾಗ್ತಾನೆ. ನಮಗೆ ಬೇಕಾದ ನೀರು ಬೇಕಾಗಿದ್ದರೆ ಬಂದ ಮಳೆಯನ್ನು ಹಿಡಿದು ಅದನ್ನು ನದಿಯ ರೂಪದಿಂದ ಪ್ರವಹಿಸಿ ಭೂಮಿಗೆ ಕಳಿಸಬೇಕಾಗಿದ್ದರೆ ಪರ್ವತಗಳು ಬೇಕು. ನಮ್ಮಲ್ಲಿ ಸುಂದರಕಾಂಡದಲ್ಲಿ ಸಂದರ್ಭ ಬರ್ತದೆ. ಹನುಮಂತ ದೇವರು ಹಾರ್ತಾ ಹೋಗ್ತಾ ಇರುವಾಗ ಮೈನಾಕ ಪರ್ವತ ಮೇಲೆ ಬರ್ತದೆ. ಮೈನಾಕ ಪರ್ವತ ಮೇಲೆ ಬರ್ತದೆ. ಏನಪ್ಪ ಇದ್ದ ಪರ್ವತ ಕೆಳಗಿದ್ದದ ಮೇಲೆ ಹೇಗೆ ಬಂತು ಅಂತ ತಿಳ್ಕೊಂಡಂತಂದರೆ, ಸೃಷ್ಟಿಯ ಆರಂಭದಲ್ಲಿ ಯಾವಾಗ ಪೃಥ್ವಿಯಿಂದ ಇಲ್ಲ, ಯಾವಾಗ ಗ್ಯಾಸ್ ಮತ್ತು ನೆಬುಲಾ ಅಂದರೆ ಧೂಳಿಯಿಂದ ಕೂಡಿದ ದೊಡ್ಡ ಮೋಡಗಳು, ಸೋಲಾರ್ ನೆಬುಲಾ ಅಂತ ಕರೀತಾರೆ, ಅವು ಎರಡರಲ್ಲಿ ಯಾವಾಗ ಸಂಘರ್ಷ ಆಯಿತು, ಆ ಕಾಲದಲ್ಲಿ ಅವು ಒಂದಕ್ಕೊಂದು ಸೇರಿ ಸಣ್ಣದಾಗಲಿಕ್ಕೆ ಪ್ರಾರಂಭ ಮಾಡಿದವು. ಅದರಲ್ಲಿರ್ತಕ್ಕಂಥ ಉಷ್ಣತೆ, ಅದರಿಂದಲೇ ಒಂದು ಸೂರ್ಯ ಅಂತನೋ ಗ್ರಹ ನಿರ್ಮಾಣವಾಯಿತು. ಅಂಥದ್ದೇ ಒಂದು ಸಣ್ಣ ಭಾಗದಿಂದ ಪೃಥ್ವಿ ಅಂತನೋ ಗ್ರಹ ನಿರ್ಮಾಣವಾಯಿತು. ಆಗ ಅದು ವಲ್ಕ್ಯಾನೋ ರೀತಿಯಾಗಿ ಅತ್ಯಂತ ಕತ ಕುದೀತಿತ್ತು. ಕುದಿಯುವಾಗ ಒಂದು ಭಾಗ ಮೇಲೆ ಹಾರ್ತದೆ, ಮೇಲೆ ಕೆಳಗೆ ಬರ್ತದೆ. ನಿಮಗೆ ಈ ಸಾಮಾನ್ಯ ಕುದಿಯೋದನ್ನು ನೋಡಬೇಡಿ. ಈ ಔಷಧಿ ಮಾಡ್ತಾ ಇರ್ತಾರೆ ಚವನಪ್ರಾಶ, ಅದು ಕುದಿಯುವಾಗ ಟಪ್ ಅಂದ ಮೇಲೆ ಹಾರತಿರ್ತದೆ. ಮೇಲೆ ಹಾರಿ ಅವ್ನ ಮೈ ಮೇಲೆ ಬೀಳ್ತಿರ್ತದೆ, ಬೀಳಬಾರ್ದಂಗೆ ವ್ಯವಸ್ಥೆ ಮಾಡಿರ್ತಾರೆ. ಅಷ್ಟು ಜೋರಾಗಿ ಹಾರತಿರ್ತದೆ. ಆಗ ಪೃಥ್ವಿಯ ಆರಂಭದಲ್ಲಿ ಪೃಥ್ವಿಯ ಅಂಶಗಳು ಹಾರ್ತಿದ್ದು ಮತ್ತು ಕೆಳಗೆ ಬೀಳ್ತಿದ್ದು, ಹಾರ್ತಿದ್ದು ಕೆಳಗೆ ಬೀಳ್ತಿದ್ದು. ಇವುಗಳನ್ನು ಸ್ಥಿರಗೊಳಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಸತತವಾಗಿ ಭಗವಂತ ಮಳೆಯನ್ನು ತೋರಿಸಿದ. ಮಳೆಯನ್ನು ಸುರಿಸಿದ ಕ್ಷಣಕ್ಕೇನೆ ಆ ಪೃಥ್ವಿ ಮಾಸ್ ಆಗಿ ನಿರ್ಮಾಣವಾಯಿತು.
ಅಂದರೆ ದ್ರವಮಾನ ಹೆಚ್ಚಾಯಿತು. ಎಲ್ಲೆಲ್ಲಿ ಮಾಸ್ ಇರ್ತದೆ ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರ್ತದೆ. ಆಗ ಏನು ಹಾರಿರ್ತಕ್ಕಂಥ ಭಾಗಗಳು ತಣ್ಣಗಾದು ಆವಾಗ ಅವು ಮೇಲೆ ಹಾರಿರ್ತಕ್ಕಂಥ ಪರ್ವತಗಳಾಗಿ ಉಳಿದ್ಬಿಟ್ಟು, ಇನ್ನು ಕುದಿಯುವ ಕೆಳಗಿನ ಭಾಗ ಅದು ಕೆಳಗೆ ತಗ್ಗುಗಳಾಗಿ ಉಳಿದ್ಬಿಟ್ಟು, ಪೃಥ್ವಿ ತಗ್ಗು ತೆಗ್ಗು ಪರ್ವತ, ತೆಗ್ಗು ಗುಡ್ಡ, ಗುಡ್ಡ ತೆಗ್ಗು, ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪೃಥ್ವಿ ಇವತ್ತಿಗೂ ಇದೆ. ಕೆಲವು ಕಡೆಗೆ ತಗ್ಗಿದೆ, ಕೆಲವು ಕಡೆಗೆ ಮೇಲೆ ಎತ್ತರ ಇದೆ. ಇದನ್ನು ಈ ತತ್ವಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಶಾಸ್ತ್ರ ಏನು ಹೇಳ್ತು ಅಂತ ತಿಳ್ಕೊಂಡಂತಂದರೆ, ಆರಂಭದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದು ಅದನ್ನು ಇಂದ್ರ ತನ್ನ ವಜ್ರಾಯುಧದಿಂದ ಕಟ್ ಮಾಡಿದ. ಇಂದ್ರ ವಜ್ರಾಯುಧದಿಂದ ಕಟ್ ಮಾಡಿದ ಅಂತಂದರೆ ಏನರ್ಥ? ಇವತ್ತಿಗೂ ಕೂಡ ಆಕಾಶದಲ್ಲಿ ಮೋಡಗಳು ದೊಡ್ಡ ದೊಡ್ಡ ಸ್ಲ್ಯಾಬ್ ಆಗಿ ನಿರ್ಮಾಣ, ಎಷ್ಟೋ ಮೀಟರ್ ದಪ್ಪ, ಮೈಲು ಫರ್ಲಾಂಗಟ್ಲೆ ದೊಡ್ಡ ಬರ್ಫದ ಈ ರೀತಿಯಾಗಿ ಸ್ಲ್ಯಾಬ್ ತಯಾರಾಗಿರ್ತದೆ. ನಮ್ಮೊಬ್ಬರು ಶಿಷ್ಯರಿದ್ದಾರೆ, ಅವರು ಇಂಟರ್ನ್ಯಾಷನಲ್ ಪ್ಲೇನ್ಗಳನ್ನು ಅದರಲ್ಲಿ ಅವರು ಕ್ಯಾಪ್ಟನ್ ಇದ್ದಾರೆ. ಕ್ಯಾಪ್ಟನ್ ಅಂತ ಅವ್ರಿಗೆ ಏನು ಕರೀತಾರೆ. ಆ ವಿಮಾನ ಓಡಿಸುವ ಅನುಭವ ಅವರಿಗಿದೆ, ಸುಮಾರು 20 ವರ್ಷದ್ದು. ನಮ್ಮಲ್ಲಿ ಅನುಕೂಲ ರಜೆ ಇದ್ದಾಗ ಬರ್ತಾರೆ. ಈಗ ಜಸ್ಟ್ ರಿಟೈರ್ ಆಗ್ತಾ ಇದ್ದಾರೆ. ಅವರು ಹೇಳಿದರು, ಎಷ್ಟೋ ಸಲ ಅವುಗಳನ್ನು, ಆ ಮೋಡಗಳನ್ನು ನಾವು ತಾಗದಂತೆ ದೂರದಿಂದ ಹೀಗೆ ನಾವೆಲ್ಲ ಬೇರೆ ತಪ್ಪಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಏನಾದರೂ ತಾಗಿದರೆ ವಿಮಾನ ಕ್ರ್ಯಾಶ್ ಆಗ್ತದೆ. ಅವುಗಳನ್ನು ಇಂದ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮ ಒಳಗೆ ವಿಶಿಷ್ಟವಾದಂಥ ಘರ್ಷಣೆಯಿಂದ ವಿದ್ಯುತ್ ಶಕ್ತಿಯನ್ನು ಹುಟ್ಟಿಸಿ ಆ ಮೋಡಗಳನ್ನು ಒಡಿತಾನೆ. ಆಗದು ಮಳೆಯಾಗಿ ಕೆಳಗೆ ಬೀಳ್ತದೆ. ಮಳೆಯಾಗಿ ಬಿದ್ದು ಈ ಪರ್ವತಗಳು ಸ್ಥಿರವಾಗಿ ಉಳಿದು ಭೂಮಿಗೆ ಗ್ರಾವಿಟೇಷನ್ ಫೋರ್ಸ್ ಬಂತು. ಆದ್ದರಿಂದ ಹಾರುವ ಭಾಗ ಒಂದೇ ಕಡೆಗೆ ನಿಂತ್ಕೊಳ್ತು. ಇದನ್ನು ರೂಪಕವಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದರು. ಶಾಲೋ ಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ. ಆರಂಭದಲ್ಲಿ ಪರ್ವತಗಳಿಗಿರುವ ರೆಕ್ಕೆಗಳನ್ನು ಕತ್ತರಿಸುವಾಗ ಮೈನಾಕ ಪರ್ವತ ಹಿಮಾಲಯನ ಮಗ, ಅಂದರೆ ಹಿಮಾಲಯದ ಒಂದು ಭಾಗ, ವಾಯುದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಾಗ, ಅಂದರೆ ಜೋರಾದ ಗಾಳಿಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ವಾಯುದೇವರು ಅದನ್ನು ಸಮುದ್ರದಲ್ಲಿ ಎಸೆದಿದ್ದರು. ಸಮುದ್ರದಲ್ಲಿ ಇವತ್ತಿಗೂ ಕೂಡ ಅಂಥ ಅನೇಕ ಪರ್ವತದ ಭಾಗಗಳು ಮೇಲೆ ಬರ್ತವೆ, ಒಮ್ಮೆ ಕೆಳಗೆ ಹೋಗ್ತವೆ, ಮೇಲೆ ಬರ್ತವೆ, ಕೆಳಗೆ ಹೋಗ್ತವೆ. ಕೆಲವು ಸಲ ಗೊತ್ತಾಗದೇ ಎಷ್ಟೋ ಹಡಗುಗಳು ಹೊಡೆದು ಅವುಗಳು ಚೂರಾದದ್ದು ಕೂಡ ಘಟನೆಗಳಿವೆ. ಇಂತಹ ಸಂದರ್ಭದಲ್ಲಿ ಈ ನದಿಗಳನ್ನು ಹುಟ್ಟಿಸಿ ಆ ನದಿಗಳ ಮಾರ್ಗದಲ್ಲಿ ಬರ್ತಕ್ಕಂಥ ಪರ್ವತಗಳಲ್ಲಿ ವಿಭಾಗ ಮಾಡಿ ನೀರು ನೆಲಕ್ಕೆ ಬರುವಂತೆ, ಪರ್ವತದಿಂದ ಹರಿದು ನೀರು ನೆಲಕ್ಕೆ ಬರುವಂತೆ ಉಪಕಾರ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಶಂಭು ಅಂತ ತಿಳ್ಕೊಂಡಂತ ಹೆಸರು. ಯಾಕೆ? ಜೀವನಕ್ಕೆ ನೀರು ಬೇಕು. ನಮ್ಮ ಶರೀರದಲ್ಲಿ 60 to 70% ವಾಟರ್. ಅದಕ್ಕೋಸ್ಕರವೇ ನಾವು ನೀರನ್ನು ದೇವರಂತ ಪೂಜೆ ಮಾಡ್ತೇವೆ. ಕಲಶ ಪೂಜೆ ಅಂದರೆ ಏನರ್ಥ? ಅಷ್ಟು ಕಣಗಳಿಂದ ಇರುವ ಭಗವಂತನ ಪೂಜೆ. ಆ ವಿಚಾರವನ್ನು ನಮಗೆ ನೀರು ಕೊಟ್ಟು ಸುಖ ಕೊಟ್ಟಂತೆ ಯಾವಾಗಲೂ ಸಜ್ಜನರಿಗೆ ಸುಖದಾಯಕನು ಪರಮಾತ್ಮ. ಆದ್ದರಿಂದ ಅವನಿಗೆ ಶಂಭು ಅಂತ ತಿಳ್ಕೊಂಡಂತೇಳಿ ಹೆಸರು. ಹನುಮಂತ ದೇವರು ಹಾರುವಾಗ
ಹಿಮಾಲಯದ ಒಂದು ಭಾಗ ಏನು ಸಮುದ್ರದಲ್ಲಿತ್ತು, ಅದು ಮೇಲೆ ಬಂತಂತೆ. ಮೇಲೆ ಬಂದು ಇನ್ನೊಂದು ನಮ್ಮ ಸಿದ್ಧಾಂತದಲ್ಲಿ ಎಲ್ಲಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ. ಸಮುದ್ರವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ದೇವತೆ ವರುಣ, ಪರ್ವತಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವ್ಯಕ್ತಿ ಇಂದ್ರ ಅಥವಾ ರುದ್ರದೇವರು. ಹಾಗೆ ಮೈನಾಕ ಪರ್ವತಕ್ಕೂ ಒಂದು ಅಭಿಮಾನಿ ದೇವತೆ, ಅವನ ಹೆಸರು ಮೈನಾಕ ಅಂತಕೊಂಡು ಅಂತ ಹೆಸರು. ಅದು ಏಕೆ ಬಂತು ಏನು ಬಂತು ನಂತರ ನೋಡೋಣ. ಆದರೆ ನಮ್ಮ ಕಥೆಗಳಲ್ಲಿ, ಆಚಾರ್ಯರ ಗ್ರಂಥಗಳಲ್ಲಿ ಅಂಧವಿಶ್ವಾಸ ಇಲ್ಲ. ಇದ್ದ ಫ್ಯಾಕ್ಟನ್ನು ಹೇಳ್ತಕ್ಕಂಥ ಒಂದು ವೈಶಿಷ್ಟ್ಯ ಇದೆ. ಆ ರೀತಿಯಾಗಿರ್ತಕ್ಕಂಥ ಒಂದು ರೂಪಕದ ಕ್ರಮವನ್ನು ಇಲ್ಲಿ ಹೇಳಿಕೊಡ್ತಾರೆ. ಈ ಬೃಹತಿ ಸಹಸ್ರದ ಮಂತ್ರದಲ್ಲಿ ಅದ್ಯ ಚಿನ್ನು ಚಿತ್ ತದಪೋ ನದೀನಾಂ ನದಂ ಓದತೀನಾಂ ಯದಾಭ್ಯೋ ಅರದೋ ಕಾತುಮಿಂದ್ರಂ ನದಂ ಯೋ ಯುವತೀನಾಂ ಅದ್ಯಾಚಿನ್ನು ಚಿತ್ತಪೋ ನದೀನಾಂ ನದಂ ಓದತೀನಾಂ ಯದಾಭ್ಯೋ ಅರದೋ ಕಾತುಮಿಂದ್ರ ನದಂ ಯೋ ಯುವತೀನಾಂ. ನಮ್ಮ ವಿದ್ಯಾರ್ಥಿಗಳು ಈ ಸಲ ಬೃಹತಿ ಸಹಸ್ರ ಬಾಯ್ಪಾಠ ಮಾಡಿದ್ದಾರೆ. ಆದ್ದರಿಂದ ನಮ್ಮ ವಿದ್ಯಾರ್ಥಿ ಪುನಃ ಹೇಳ್ತಾನೆ ನೋಡಿ. ಅದ್ಯಾಚಿನ್ನು ಚಿತ್ತಪೋ ನದೀನಾಂ ನದಂ ಓದತೀನಾಂ ಯದಾಭ್ಯೋ ಅರದೋ ಗಾತುಮಿಂದ್ರ ನದಂ ಯೋ ಯುವತೀನಾಂ. ಅದ್ಯ ಚಿನ್ನು ಚಿತ್ತದಪೋ ನದೀನಾಂ ನದಂ ಓದತೀನಾಂ ಯದಾಭ್ಯೋ ಅರದೋ ಗಾತುಮಿಂದ್ರ ನದಂ ಯೋ ಯುವತೀನಾಂ. ಇದು ಬೃಹತಿ ಸಹಸ್ರದ ಮಂತ್ರ. ಆಭ್ಯ ಯದಾಭ್ಯ ಅಂತಿದೆಯಲ್ಲ, ಆಭ್ಯ ಆಭ್ಯ ಅಂತಂದರೆ ಆಸಾಂ. ನಮ್ಮ ಕಣ್ಣೆದುರಿಗೆ ಕಾಣುವ ಪ್ರತ್ಯಕ್ಷವಾದ ನದಿಗಳಿಗೆ ಗಾತುಂ ಮೇಲೆ ನೋಡಲಿಕ್ಕೆ ಹಾಡಲು ಅಂತ ಅರ್ಥ ಆಗ್ತದೆ. ಗಾನ ಗಾತುಂ. ಆದರೆ ಗಾನ ಅಂತಂದರೆ ಏನು? ಸ್ವಲ್ಪವೂ ಕೂಡ ಅಡೆತಡೆಗಳಿಲ್ಲದೆ ಬರುವ ಸ್ವರದ ಲಹರಿಗೆ ಗಾನ ಅಂತೇಳಿ ಕರೀತಾರೆ. ಗಾತುಂ ಅಂತಕೊಂಡಂತಂದರೆ ಗಮ ಧಾತುವಿಗೆ ತುಮನ್ ಪ್ರತ್ಯಯ ಬಂದಾಗ, ಅಥವಾ ಗಾತು ಶಬ್ದ ಮಾರ್ಗಾರ್ಥ ಅಂತ ತಿಳ್ಕೊಂಡಂತೇಳಿ ಧಾತುಪಾಠ ಇದೆ. ಆದ್ದರಿಂದಾಗಿ ನದಿಗಳಿಗೆ ಮಾರ್ಗವನ್ನು ಮಾಡಿಕೊಡುವುದಕ್ಕೋಸ್ಕರ ಅರದಃ ರಥ ವಿಲೇಖನೆ ವ್ಯಾಲಿಖ ಅಂದರೆ ನದಿಗಳ ಪ್ರವಾಹ ಅನುಕೂಲ ಮಾಡಿಕೊಡಬೇಕು ಅಂತ ತಿಳ್ಕೊಂಡಂಥೇಳಿ ಆ ಸಂಚಾರಿಯಾದಂದರೆ ಇನ್ನು ಭೂಮಿಗೆ ಗ್ರಾವಿಟೇಷನ್ ಬರೋಕ್ಕಿಂತ ಮೊದಲು, ಭೂಮಿಯಲ್ಲಿ ಮಾಸ್ ತಯಾರಾಗೋ ಮೊದಲು ಮೇಲೆ ಹಾರ್ತಕ್ಕಂತಹ ಆ ಭಾಗಗಳನ್ನು ಮತ್ತೆ ಪುನಃ ಈ ಪೃಥ್ವಿ ಮೇಲೆ ಮಳೆಗರೆದು ಅಲ್ಲಿ ಮಾಸ್ ಆಗುವಂತೆ ಮಾಡಿ, ಅದಕ್ಕೆ ಗುರುತ್ವಾಕರ್ಷಣ ಗ್ರಾವಿಟೇಷನ್ ಫೋರ್ಸ್ ಬರುವಂತೆ ಮಾಡಿ ಈ ಪೃಥ್ವಿಗಳನ್ನು ಸ್ಥಾಪನೆ ಮಾಡಿದವನು ಭಗವಂತ. ತತ್ ಅಪಹ, ಈ ಕೆಲಸ ಅದ್ಯಚಿತ್ ಇವತ್ತಿಗೂ ಕೂಡ
ನೂಚಿತ್ ಅದೇ ರೀತಿಯಾಗಿ ನಡೀತಾ ನಡೀತಾ ಸುಖ ಜನತೆಗೆ ಸುಖಕರವಾಗಿದೆ. ಇಂಥ ಹರಿಯುವಿಗೆ ನದಿಗಳಿಗೆ ನಿಯಾಮಕನಾಗಿರ್ತಕ್ಕಂಥವ್ರು ವಾಯುದೇವರು. ನದಿಗಳ ಪ್ರವಾಹ, ಸಮುದ್ರದ ಪ್ರವಾಹ ಇತ್ಯಾದಿಗಳಿಗೆ ಏನು ಒಂದು ಇರ್ತಕ್ಕಂಥ ಏರ್ ಫೋರ್ಸ್ ತಯಾರಾಗ್ತದೆ, ನೀರಿನ ಗಾಳಿಯ ಫೋರ್ಸ್ ತಯಾರೇನಾಗ್ತದೆ, ಆ ರೀತಿಯಾಗಿ ಇವುಗಳ ಗತಿ ಕೂಡ ಇರ್ತದೆ. ಆದ್ದರಿಂದ ವಾಯುದೇವರು ಅದರ ನಿಯಾಮಕರು. ಇಂಥ ವಾಯುದೇವರು ಈ ರೀತಿಯಾಗಿ ನೀರನ್ನು ಕೊಟ್ಟು ತೃಪ್ತಿಪಡಿಸುವ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ನದಮ್ಮ ಓದತೀನಾಂ ನದಮ್ಯೋ ಯುವತೀನಾಂ. ಒಂದು ಕಡೆಗೆ ಸ್ವಾಮಿಯಾಗಿ ಪ್ರವೃತ್ತನೆ ಮಾಡ್ತಾರೆ, ಇನ್ನೊಂದು ಕಡೆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಅಂದರೆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ, ಅರ್ಥಾತ್ ಪರ್ವತಗಳು ಸ್ಥಿರವಾಗುವಂತೆ ಮಾಡೋದಕ್ಕೋಸ್ಕರ ಪೃಥ್ವಿಗೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕೊಟ್ಟು ಈ ಎಲ್ಲ ಗುಡ್ಡ ಪರ್ವತಗಳು ಸ್ಥಿರವಾಗಿರುವಂತೆ ಮಾಡಿ, ಅಲ್ಲಿಂದ ನದಿಯ ಪ್ರವಾಹ ಹುಟ್ಟುವಂತೆ ಮಾಡಿ, ಎಲ್ಲ ನದಿಗಳ ಮೂಲ ಪರ್ವತಗಳ ಮೇಲೆ ಇದೆ. ಆದ್ದರಿಂದಾಗಿ ಆ ನೀರು ಪ್ರವಹಿಸುವಂತೆ ಮಾಡಿದ ಪರಮ ಉಪಕಾರಿ ಭಗವಂತ. ಅಂಥ ಸುಖ ಕೊಟ್ಟವನು, ನೀರಿನಿಂದ ಸಿಗುವ ಸುಖ ಅಥವಾ ನೀರಿನ ಉಪಲಕ್ಷಣೆ ಇಟ್ಟುಕೊಂಡು ನಮಗೆ ಸಿಗುವ ತೃಪ್ತಿ. ಅದಕ್ಕೋಸ್ಕರವೇ ಸಂಧ್ಯಾ ವಂದನೆ ಮಾಡುವಾಗ ಆಪೋ ಹಿಷ್ಟಾಮಯೋಪವ ತಾನ ಊರ್ಜೆ ದಧಾತನಃ ಅಂತನ್ನು ಮಂತ್ರದಲ್ಲಿ ಮುಂದುವರೆದು ಆಪೋ ಭವಂತು ಪೀತಯೇ. ನಾನು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥ ಈ ನೀರಿನಲ್ಲಿದ್ದ ಪರಮಾತ್ಮ ನನ್ನ ಪ್ರೀತಿ ತೃಪ್ತಿ, ನನ್ನ ತೃಪ್ತಿಗೆ ಕಾರಣನಾಗಲಿ ಅಂತ ದಿನಾಲು ಪ್ರಾರ್ಥನೆ ಮಾಡ್ತೇವೆ. ನನಗೆ ವಸ್ತು ಮಹತ್ವದಲ್ಲ, ಅದರ ತೃಪ್ತಿ ಸಿಗಬೇಕು. ನನಗೆ ಬರುವ ಅಲ್ಪ ಸ್ವಲ್ಪ ಸುಖ ಮಹತ್ವದಲ್ಲ, ಅದು ತೃಪ್ತಿ ಆಗಬೇಕು. ಇನ್ನೂ ಬೇಕು ಅಂತಿಕೊಂಡಂತ ಅನ್ನೋದು ಸುಖಕ್ಕೆ ಕಾರಣವಾಗೋದಿಲ್ಲ. ಆದ್ದರಿಂದಾಗಿ ಈ ತೃಪ್ತಿಯನ್ನು ತಂದುಕೊಡ್ತಕ್ಕಂಥ ವ್ಯಕ್ತಿ ನಮಗೆ ಈ ಸುಖವನ್ನು ಕೊಡ್ತಾನೆ ಅಂತಿಕೊಂಡಂತನ್ನುವುದಕ್ಕೋಸ್ಕರ ಅನೇಕ ಪ್ರಮಾಣಗಳು ಶಾಸ್ತ್ರದಲ್ಲಿ ಇವೆ. ಮೊದಲನೇ ಪ್ರಮಾಣ, ಈ ಜಗತ್ತು ತಯಾರಾಗೋದಕ್ಕೋಸ್ಕರ, ಅಂದರೆ ಜೀವನಿಗೆ ದೇಹ, ಆನಂತರ ಈ ಜಗತ್ತು, ಅದರಲ್ಲಿ ಪ್ರವೃತ್ತಿ, ಇವುಗಳೆಲ್ಲವೂ ಕಾರಣಗಳು ಪ್ರಕೃತಿ ನಾಮಕಳಾದ ಮಹಾಲಕ್ಷ್ಮೀ ದೇವಿ. ಕಾರ್ಯ ಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಇವೆಲ್ಲ ಮಹಾಲಕ್ಷ್ಮಿಯಿಂದ ಆಗ್ತಾರೆ. ಆದರೆ ಪುರುಷ ಸುಖ ದುಃಖ ನಾಂ ಭೋಕ್ತೃತ್ವ, ಮನುಷ್ಯನಿಗೆ ಸುಖ ದುಃಖ ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ನಾನು ಕಾರಣ ಅಂತೇಳಿ ಪರಮಾತ್ಮ ಅರ್ಜುನನಿಗೆ ಸ್ಪಷ್ಟವಾಗಿ ಹೇಳ್ತಾನೆ. ಪುರುಷ ಸುಖ ದುಃಖ ನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಇದರ ಭಾಷ್ಯ ಬರಿತಾ ಭಾಗವತದ ಶ್ಲೋಕವನ್ನು ಕೊಟ್ಟ ಆಚಾರ್ಯರು ನಮಗೆ ತಿಳಿಸ್ತಾರೆ. ಕಾರ್ಯ ಕಾರಣ ಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದು. ಜಗತ್ತಿನ ಜಡ ಜಗತ್ತಿನ ಅಥವಾ ಜೀವರಿಗೆ ಬೇಕಾಗಿರ್ತಕ್ಕಂಥ ಶರೀರಾದಿಗಳು ಇವೆಲ್ಲಕ್ಕೂ ಕಾರಣೀಭೂತಳಾಗಿರ್ತಕ್ಕಂಥವಳು ಪ್ರಕೃತಿ ನಾಮಕಳಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ. ಈಗ ವಿಜ್ಞಾನ ಅದು ಹೇಳ್ತದೆ, ಜಗತ್ತಿನಲ್ಲಿರ್ತಕ್ಕಂಥ ನಡೀತಕ್ಕಂಥದ್ದು ಎಲ್ಲವೂ ಕೂಡ ಪ್ರಕೃತಿಯಿಂದ ನಡೀತದೆ ಅಂತ ತಿಳ್ಕೊಂಡಂತೆ. ನಾವು ಪ್ರಕೃತಿ ನಿಯಾಮಕಲಾದ ಮಹಾಲಕ್ಷ್ಮೀ ದೇವಿ ಅದಕ್ಕಿಂತಲೂ ಮುಂದೆ ಹೋಗಿ ಅದರಲ್ಲಿರ್ತಕ್ಕಂಥ ಇದನ್ನು ಋಷಿಗಳು ಕಂಡುಕೊಂಡಿದ್ದಾರೆ. ತಾನಾಗೇ ಆಗೋದಲ್ಲ, ಪ್ರವೃತ್ತಿಗೋಸ್ಕರ, ಜಡಕ ಪ್ರವೃತ್ತಿಗೋಸ್ಕರ ಚೇತನದ ಸಹಾಯ ಬೇಕು. ಇವತ್ತು ನಮಗೂ ಗೊತ್ತಿದೆ, ವಿಮಾನದಲ್ಲಿ ಎಲ್ಲವೂ ವ್ಯವಸ್ಥೆ ಇರ್ತದೆ, ಆದರೆ ಪೆಟ್ರೋಲ್ ಸರಿಯಾಗಿ ಬರಬೇಕು ಅಂತಿಕೊಂಡಂತಂದರೆ ಒಂದು ಬಟನ್ ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಅಲ್ಲಿ
ಇಬ್ಬರು ವಿಮಾನ ನಡೆಸ್ತಕ್ಕಂಥವ್ರು ಬೇಕಾಗ್ತದೆ, ಪೈಲಟ್ ಅಂತ ಕರೀತಾರೆ. ಆ ಪೈಲಟ್ಗಳು ಬೇಕು. ಆ ರೀತಿಯಾಗಿ ನಮಗೆ ಇರ್ತಕ್ಕಂತಹ ಇದಕ್ಕೆ ಶರೀರಕ್ಕೆ ಕಾರಣೀಭೂತಳಾಗಿರ್ತಕ್ಕಂಥವಳು ಚೇತನಳಾದ ಜಡ ಪ್ರಕೃತಿಯ ನಿಯಾಮಕಳು, ಚೇತನ ಪ್ರಕೃತಿ ನಿಯಾಮಕಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ. ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷ ಪ್ರಕೃತಿ ಪರ. ನಮಗೆ ಸುಖ ದುಃಖಗಳ ಅನುಭವ ಕೊಡ್ತಕ್ಕಂಥವನು ಪ್ರಕೃತಿಯನ್ನು ಮೀರಿ ಇರುವ ಪ್ರಕೃತಿ ನಿಯಾಮಕನಾಗಿರ್ತಕ್ಕಂತಹ ಶ್ರೀಹರಿ ಅನ್ನುವ ಮಾತನ್ನು ಆಚಾರ್ಯರು ಭಗವದ್ಗೀತೆಯ ಭಾಷ್ಯದಲ್ಲಿ ಭಾಗವತದ ಶ್ಲೋಕ ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ. ಗೀತಾ ತಾತ್ಪರ್ಯ ಹೇಳ್ತದೆ, ಜೀವಸ್ಯ ಸುಖ ದುಃಖಾನಾಂ ಭೋಗಶಕ್ತಿಪ್ರದ. ಜೀವರಿಗೆ ಸುಖ ದುಃಖಗಳು ಆಗಬೇಕು ಅಂತ ತಿಳ್ಕೊಂಡಂತೇಳಿ ಆ ಭೋಗಶಕ್ತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಪರಮಃ ಪುರುಷ ವಿಷ್ಣು, ಪರಮಪುರುಷನಾಗಿರ್ತಕ್ಕಂಥ ಶ್ರೀಹರಿ. ಅವನೇ ಅನುಭವಿಸುವ ಶಕ್ತಿಯನ್ನು ಕೊಡ್ತಾನೆ. ಅನುಭವಿಸುವ ಶಕ್ತಿ ಬೇಕು. ಕೃಷ್ಣಾಷ್ಟಮಿ ಇದೆ ಅಥವಾ ವಿಜಯದಶಮಿ ಇದೆ, ದೇವರಿಗೋಸ್ಕರ ಅನೇಕ ಮಿಷ್ಟಾನ್ನಗಳನ್ನು ತಯಾರಿಸಲಾಗಿದೆ, ಪಂಚ ಪಕ್ವಾನ್ನಗಳು ತಯಾರಿಸಿದೆ, ಜಿಲೇಬಿ, ಮಂಡಿಗೆ ಎಲ್ಲ ತಯಾರಿಸಲಾಗಿದೆ. ಆದರೆ ಇಷ್ಟೆಲ್ಲ ತಯಾರಿಸುವ ಸಂಪತ್ತಿ ಇರುವ ಶ್ರೀಮಂತ ಯಜಮಾನ ನೋಡಿ ಸುಖ ಪಡಬೇಕು, ತಿನ್ನುವ ಶಕ್ತಿ ಅವನಿಗೆ ಪರಮಾತ್ಮ ಕೊಟ್ಟಿಲ್ಲ. ಯಾಕೆ? ಸಿಹಿ ತಿಂದರೆ ಅವನ ರಕ್ತದಲ್ಲಿ ಗ್ಲುಕೋಸ್ ಹೆಚ್ಚಾಗ್ತದೆ. ಆದ್ದರಿಂದಾಗಿ ನೋಡಿ ಆನಂದ ಪಡಬೇಕು ಅಷ್ಟೇ. ಆನಂದ ಪಡೋದಿಲ್ಲ, ಅಯ್ಯೋ ನಂಗೆ ತಿನ್ನಲಿಕ್ಕಾಗಲಿಲ್ಲ ಅಂತ ದುಃಖ ಪಡ್ತಾನೆ. ಉಳಿದವರಿಗೆ ಅದು ಆನಂದದ ಸಾಧನವಾದರೆ ಅವನಿಗೆ ದುಃಖದ ಸಾಧನವಾಗ್ತದೆ. ಯಾಕೆ? ಪರಮಾತ್ಮನ ಕರ್ಮಾನುಸಾರವಾಗಿರ್ತಕ್ಕಂಥ ಒಳಗಿನಿಂದ ಸುಖ ದುಃಖ ಅದಕ್ಕೆ ಪ್ರೇರಣೆ ಮಾಡ್ತಕ್ಕಂಥವನು ಶ್ರೀಹರಿ. ಸುಖ ದುಃಖಗಳ ಆ ರೀತಿಯಾಗಿರ್ತಕ್ಕಂತಹ ಅನುಭವ ಕೊಡ್ತಕ್ಕಂಥವನು ಪರಮಾತ್ಮ. ಇದಕ್ಕಿಂತ ಹೆಚ್ಚಿಗೇನು ಬೇಕ್ರಿ? ಇಲ್ಲದೇ ಇದ್ರೆ ಅದೇ ದೇಹ ಅದೇ ಎಲ್ಲವೂ ಇರ್ತದೆ, ಕೋಮ ಅನುಭವ ಆಗೋದಿಲ್ಲ. ಜ್ವರ ಬಂದಿರ್ತದೆ, ನಾಲಿಗೆಗೆ ಎಲ್ಲೂ ಕೈ ಹತ್ತದೆ, ಅದು ರುಚಿನೇ ಗೊತ್ತಾಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಬಂದಿತ್ತಲ್ಲ ಕೊರೋನಾದಿಂದ ಪೀಡಿತನಾದ ವ್ಯಕ್ತಿಗೆ ಇದು ಘ್ರಾಣ, ಹೂವಿನ ವಾಸನೆಯೂ ಗೊತ್ತಾಗ್ತಿರಲಿಲ್ಲ, ರುಚಿಯೂ ಗೊತ್ತಾಗ್ತಿರಲಿಲ್ಲ. ಪರಮಾತ್ಮ ಅದನ್ನು ಕಸಿದುಕೊಂಡಿದ್ದ. ಅಷ್ಟೇ ಅಲ್ಲ, ಅನುವ್ಯಾಖ್ಯಾನ ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತದೆ. ಆನಂದದಶ್ಚ ಮುಕ್ತಾನಾಂ ಸವೈವೇಕೋ ಜನಾರ್ದನ. ಮುಕ್ತರಿಗೂ ಕೂಡ ಆನಂದ ಕೊಡ್ತಕ್ಕಂಥವನು ಭಗವಂತ. ನಮ್ಮ ಸ್ವರೂಪ ಶರೀರ ಜ್ಞಾನಾನಂದ ಸ್ವರೂಪ. ಆದರೆ ಅದರ ಅನುಭವ ಬರಬೇಕಾಗಿದ್ದರೆ ಪರಮಾತ್ಮ ಒಳಗೆ ಕೊಟ್ಟ ಆ ಶಕ್ತಿಯನ್ನು ಕೊಡಬೇಕು. ಶಂಭು ಹೇಗೆ ತಯಾರಾಯಿತು? ಪರಮಾತ್ಮ ಸುಖರೂಪನಾದ್ದರಿಂದ ಅವನಿಗೆ ಶಂ ಅಂತಿಕೊಂಡಂತ ಹೆಸರು. ಭಾತಿ ಜಾನಾತಿ, ಅದರ ಜ್ಞಾನವನ್ನು ತೆಗೆದುಕೊಳ್ತಾನೆ, ಅಜ್ಞಾನ ಮಾಡಿಕೊಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಶಂಭ, ಅದು ಉತ್ತಮವಾದ ಆನಂದವನ್ನು ಕೊಡ್ತಾನೆ. ಭೂ ಹೂ, ಮೂರನೇ ಅಕ್ಷರ ಏನಿರ್ತದೆ, ತೃತೀಯೋ ಅತಿಶಯ ಅಂತ ಕೊಂಡಂತನ್ನೋ ನಿಯಮ ಇದೆ ವ್ಯಾಕರಣದಲ್ಲಿ. ಆದ್ದರಿಂದ ವಿಶೇಷವಾಗಿರ್ತಕ್ಕಂಥ ಆನಂದಾನುಭವವನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಶಂಭು ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ಭೂ ಅಂತಿಕೊಂಡಂತಂದ್ರೆ ಆಶ್ರಯ, ಭೂ ಸತ್ತಾಯ ಆಶ್ರಯ. ಭೂ ಸುಖಕ್ಕೆ ಆಶ್ರಯ. ಅವನಲ್ಲಿ ಸ್ವಾಭಾವಿಕ ಸುಖ ಇದೆ, ಅದನ್ನು ತಾನು ಸ್ವಾಖ್ಯ ರೂಪದ ಸುಖವನ್ನು ಯಾವಾಗಲೂ ಅನುಭವಿಸ್ತಾ ಇರ್ತಾನೆ ಪರಮಾತ್ಮ.
ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಏಷಃ ಅಸ್ಯ ಪರಮಃ ಆನಂದ. ಪರಮ ಆನಂದ ಸ್ವರೂಪಿ ಮೂಲತಃ ಭಗವಂತ ಬ್ರಹ್ಮ. ಏತಸ್ಯೈವ ಆನಂದಸ್ಯ, ತನ್ನಲ್ಲಿರುವ ಆನಂದವನ್ನು, ಇವನ ಆನಂದವನ್ನೇ ಅನ್ಯಾನ್ಯ ಭೂತಾನಿ ಮಾತ್ರಾಂ ಉಪಜೀವಂತೆ, ಅವನ ಅನಂತ ಆನಂದದ ಒಂದು ಕಣವನ್ನು ಪರಮಾತ್ಮ ಕೊಟ್ಟಾಗ ಈ ಜೀವ ಅನುಭವಿಸ್ತದೆ ಅಂತ ಹೇಳಿ ಬೃಹದಾರಣ್ಯಕ ಉಪನಿಷತ್ತು ನಮಗೆ ತಿಳಿಸಿ ಹೇಳ್ತದೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ, ಪ್ರತಿಬಿಂಬ ರೂಪ ವಿಪ್ಲುಟ್ಕಾಹ, ಪ್ರತಿಬಿಂಬನಾದ ಪರಮಾತ್ಮನ ಏನು ವಿಶಾಲವಾದ ಆನಂದ ಇದೆ, ಅದರಲ್ಲಿ ಒಂದು ಅಣು, ತದಾನಂದಸ್ಯ ಚಾಖಿಲ, ಆ ಒಂದು ಅಣುವಿನಿಂದ ಜಗತ್ತಿನ ಎಲ್ಲ ಜನರು ಸುಖ ಅನುಭವಿಸ್ತಾ ಇದ್ದಾರೆ. ಎಲ್ಲ ಜನರ ಸುಖ ಟೋಟಲ್ ಮಾಡಿದರೆ ಪರಮಾತ್ಮನ ಸುಖದ ಒಂದು ಆ್ಯಟಮ್, ಅಷ್ಟು ಪರಮಾನಂದ ಸ್ವರೂಪಿಯಾದ ಪರಮಾತ್ಮ. ಅದನ್ನು ಅನುಭವಿಸ್ಬೇಕು ನಾವು. ಪರಮಾತ್ಮನನ್ನು ನೆನೆಸಿದಾಗ ಆನಂದ ಆಗಬೇಕು, ಮೈ ರೋಮಾಂಚಿತವಾಗಬೇಕು, ಕಣ್ಣಲ್ಲಿ ಆನಂದಾಶ್ರಗಳು ಬರಬೇಕು. ಪ್ರತಿಬಿಂಬ ರೂಪ ವಿಪ್ಲುಟ್ಕಾಹ ತದಾನಂದಸ್ಯ ಚಾಖಿಲಾಹ ಮುಕ್ತಾಹ ಬ್ರಹ್ಮಾದಯೋಷ್ಣಂತೆ. ನಾವೆಲ್ಲ ಮುಕ್ತರು, ತಮ್ಮ ಪರಿಪೂರ್ಣ ಆನಂದ ಅನುಭವಿಸ್ತಾ ಇರ್ತಾರೆ, ತಮ್ಮ ಯಥಾಶಕ್ತಿ ಪರಿಪೂರ್ಣ ಆನಂದ ಅನುಭವಿಸ್ತಾ ಇರ್ತಾರೆ. ನಿಮಗೆ ನಾನು ಹೇಳಿದೆ, ಆನಂದದ ಒಂದು ಅಣುವನ್ನು ಎಲ್ಲರೂ ಅನುಭವಿಸ್ತಾರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಭಾಗವತದಲ್ಲಿ ಒಂದು ಸಂದರ್ಭ ಬರ್ತದೆ, ಶ್ಲೋಕ ನೆನಪಿಗೆ ಬರ್ತಾ ಇಲ್ಲ. ಮಹಾಲಕ್ಷ್ಮಿ ಹೇಳ್ತಾಳೆ, ಪರಮಾತ್ಮನ ಆನಂದ ಸಮುದ್ರ, ಅವನ ಎದುರಿಗೆ ನನ್ನ ಆನಂದ ಈ ಕಾಗದದ ದೋಣಿ ಮಾಡ್ತೀವಲ್ಲ ಸಣ್ಣ ಸಣ್ಣ, ಅದರಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಆನಂದ ನನ್ನ. ಅವನ ಆ ವಿಶಾಲ ಸಾಮರ್ಥ್ಯದ ಎದುರಿಗೆ ನಾನೊಂದು ಸಣ್ಣ ದೋಣಿ ಇದ್ದಂತೆ ಆ ಸಮುದ್ರದ ಎದುರಿಗೆ ಅಂತ ಎಲ್ಲರಿಗೂ ಆನಂದ ಕೊಡುವ ಮಹಾಲಕ್ಷ್ಮೀ ದೇವಿ ಮಾತನ್ನು ಹೇಳ್ತಾಳೆ. ಇಂಥ ಪರಮಾತ್ಮನ ನೆನೆಸಿ ನಾವು ಆನಂದ ಪಡಬೇಕಲ್ಲ. ದಿನಕ್ಕೆ ಒಂದು ಹೆಸರನ್ನು ಚಿಂತನೆ ಮಾಡೋಣ. ಶಂಭು, ನನಗೆ ಸುಖವನ್ನು ಕೊಡುವ ವ್ಯಕ್ತಿ ಪರಮಾತ್ಮ. ನನ್ನಲ್ಲಿದ್ದು ಆ ಸುಖವನ್ನು ಅನುಭವಿಸಿ ಅದನ್ನು ನನಗೆ ಸುಖ ಕೊಡ್ತಾನೆ. ಆಂಧ್ರ ಪ್ರದೇಶದ ಚಟ್ನಿ, ಆ ಚಟ್ನಿಯನ್ನು ತಿನ್ನುವಾಗ ಆಂಧ್ರ ಪ್ರದೇಶ ಜನ ಎಷ್ಟು ಸುಖ ಅಂತ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಆನಂದ ಕೊಡ್ತಾನೆ. ನಮ್ಮಂಥವ್ರು ತಿಂದು ಅಯ್ಯೋ ಗಂಟ್ಲು ಉರಿಕತ್ತೆ, ನಾಲಿಗೆ ಉರಿತು ಅಂತಕೊಂಡಂತೆ ನಮ್ಗೆ ದುಃಖ ಕೊಡ್ತಾನೆ. ಒಂದೇ ವಸ್ತು ಚಟ್ನಿ, ಒಬ್ಬರಿಗೆ ಸುಖದಾಯಕ, ಇನ್ನೊಬ್ಬರಿಗೆ ದುಃಖದಾಯಕ. ಚಟ್ನಿನೇ ಸುಖದಾಯಕವಾಗಿದ್ದರೆ ಎಲ್ಲರಿಗೂ ಸುಖದಾಯಕ ಆಗಬೇಕು, ಆಗೋದಿಲ್ಲ. ವಿಜಯಪುರದ ಕಡೆಗೆ ಬಂದಾಗ ಹುಳಿಯಲ್ಲಿ ಬೆಲ್ಲ ಬಿತ್ತು ಅಂತ ತಿಳ್ಕೊಂಡ ಎಷ್ಟು ಚೆನ್ನಾಗಿದೆ ಅಂತಂತೀವಿ. ಆಂಧ್ರ ಪ್ರದೇಶದವ್ರು ಅಂತಾರೆ, ಏನು ಪಾಯಸ ಯಾರು ತಿನ್ನೋರು ಅಂತ. ಇದರಲ್ಲಿ ತಿಳಿದುಕೊಳ್ಳಿ, ವಸ್ತು ಸುಖ ದುಃಖದಾಯಕವಲ್ಲ. ಆ ವಸ್ತುವಿನಿಂದ ನಮಗಾಗುವ ಸುಖ ದುಃಖಗಳ ನಮ್ಮ ಯೋಗ್ಯತಾನುಸಾರ ಕೊಡುವ ಪರಮಾತ್ಮ ಅವನು ಸುಖದಾಯಕ. ಆದ್ದರಿಂದ ಅವನಿಗೆ ಶಂಭು ಅಂತೇಳಿ ಕರೀತಾರೆ. ಭೋ ಶಂಭೋ, ಎಲೆ ಸುಖದಾಯಕನಾಗಿರ್ತಕ್ಕಂಥ ಶ್ರೀಹರಿ ಅಂತೇಳಿ ಕರೀತಾರೆ. ಆದ್ದರಿಂದಾಗಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಅಂತಕ್ಕಂಥ ರೀತಿಯಾಗಿ ಶಂಭು ಸುಖವನ್ನು ಕೊಡ್ತಕ್ಕಂಥವನು, ಸುಖದ ಅನುಭವ ಮಾಡಿಸಿಕೊಡುವವನು ಪರಮಾತ್ಮ. ಅದಕ್ಕೋಸ್ಕರ ಬೃಹತಿ ಸಹಸ್ರ ಹೇಳ್ತದೆ, ಸೃಷ್ಟಿಯ ಆರಂಭದಲ್ಲಿಯೂ ನಮಗೆ ಸುಖಕ್ಕೆ ಬೇಕಾದ ಸಕಲ ವ್ಯವಸ್ಥೆ ಮಾಡಿದವನು ಪರಮಾತ್ಮ. ಪರ್ವತಗಳು ಸ್ಥಿರವಾಗಿರುವಂತೆ ಮಾಡಿ ಅಲ್ಲಿಂದ ಹರಿಸಿದ ನೀರು ನದಿಯಾಗಿ ಭೂಮಿಗೆ ಬರಲಿ, ಅನೇಕ ನದಿಗಳನ್ನು
ನದಿಗಳು ಹುಟ್ಟಲಿ ಪರ್ವತಗಳಿಂದ ಅಂತ ತಿಳ್ಕೊಂಡು ಅಂತೇಳಿ ವ್ಯವಸ್ಥೆ ಮಾಡಿ ನಮ್ಮ ಜೀವನ ಅಂತ ಅನಿಸ್ಕೊಂಡಿರ್ತಕ್ಕಂಥ ನೀರು, ಸಂಸ್ಕೃತದಲ್ಲಿ ಅದಕ್ಕೆ ಜೀವನ ಅಂತ ಕರೆದಿದ್ದಾರೆ. ವನಂ ಜೀವನಂ ವನಂ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಆದ್ದರಿಂದಾಗಿ ಶಂಭು ಶಂಭು ಅಂತ ತಿಳ್ಕೊಂಡಂತ ನೆನೆಸಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ. ಪರಮಾತ್ಮ ನನಗೆ ನನ್ನ ಜೀವನ ಸುಖಮಯವಾಗಲಿ ಅಂತನ್ನೋ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಈಗ ಸಾಂಸಾರಿಕ ಸುಖ ಕೊಡು, ನಂತರ ಮೋಕ್ಷದ ಸುಖ ಕೊಡು ಅಂಥೇಳಿ ಭಗವಂತನ ಹತ್ರ ಕೇಳಿಕೊಳ್ಳೋಣ. ಇದಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂತಹ ಶಂಭು ಶಬ್ದದ ಚಿಂತನೆ ಯಥಾಶಕ್ತಿ ನೆನಪಿನಲ್ಲಿಟ್ಟುಕೊಂಡು ನಾವು ಪರಮಾತ್ಮನನ್ನು ಈ ರೀತಿಯಾಗಿ ಕರೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ. ಶ್ರೀಕೃಷ್ಣಾರ್ಪಣ.